ಹಲೋ ವೀಕ್ಷಕರೇ, ಕನ್ನಡ ಕಾವಲಿ ರುಚಿಯ ಪಯಣ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತು ನಾವು ಟೊಮೆಟೊ ಚಿತ್ರಾನ್ನ ಹೇಗೆ ಮಾಡೋದಂತ ಕಲ್ತ್ಕೊಂಡು ಬರೋಣ. ಮೊದಲು ಅನ್ನವನ್ನು ಹೇಗೆ ಅಳತೆ ಪ್ರಕಾರ ಮಾಡೋದಂತ ಕಲ್ತ್ಕೊಂಡು ಬರೋಣ. ಈ ಚಿಕ್ಕ ಕಪ್ಪಲ್ಲಿ 1 ಕಪ್ ರೈಸ್ನ ಚಿತ್ರಾನ್ನ ಇವತ್ತು ಮಾಡ್ತಾ ಇದ್ದೇನೆ. ಸೊ 1 ಕಪ್ ಅಕ್ಕಿಯನ್ನು ತೆಗೆದುಕೊಂಡು ಚೆನ್ನಾಗಿ 2 to 3 ಟೈಮ್ಸ್ ಅದನ್ನು ವಾಶ್ ಮಾಡಿ ತೆಗೆದಿಟ್ಕೊಳ್ಳಿ. ಸೊ 1 ಕಪ್ ಅಕ್ಕಿಗೆ ಅದರ 2 ಕಪ್ರಷ್ಟು ನೀರನ್ನು ತೆಗೆದಿಟ್ಕೊಳ್ಬೇಕು. ಆಗ ಅನ್ನ ಉದುರಾಗಿ ಬರ್ತದೆ. ಕುಕ್ಕರ್ಗೆ ತೊಳೆದಿಟ್ಕೊಂಡ ಅಕ್ಕಿ ಮತ್ತು ನೀರನ್ನು ಸೇರಿಸಿ ಈಗ ಅದರ ಲಿಡ್ಡನ್ನು ಮುಚ್ಚಿ ವಿಷಲನ್ನು ಹಾಕಿ. ಈಗ ಗ್ಯಾಸ್ ಆನ್ ಮಾಡಿ ಅದರ 3 ವಿಷಲ್ ಬರುವ ತನಕ ವೇಟ್ ಮಾಡಿ. ಸೊ ಈಗ 3 ವಿಷಲ್ ಆಗಿದೆ. ಈಗ ಚಿತ್ರಾನ್ನಕ್ಕೆ ಏನೇನು ಬೇಕು ಅಂತ ನೋಡ್ಕೊಬರೋಣ. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೀಜ, ಸ್ವಲ್ಪ ಅರಿಶಿನ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿದ್ದೇನೆ, 1 ಚಿಕ್ಕ ಟೊಮೆಟೊ, ಚಿಕ್ಕ ಈರುಳ್ಳಿ ಮತ್ತು ಕೊಬ್ಬರಿಯನ್ನು ತುರಿದಿಟ್ಕೊಂಡಿದ್ದೇನೆ. ಇದು ರುಚಿಗೆ ಸ್ವಲ್ಪ. ಈಗ ಚಿತ್ರಾನ್ನದ ಗೊಜ್ಜು ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಫಸ್ಟು ಕಾವಲಿಯನ್ನು ಬಿಸಿ ಮಾಡ್ಕೊಳ್ಬೇಕು. ಕಾವಲಿಯಲ್ಲಿ ನೀರಿನ ಅಂಶ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಎಣ್ಣೆ ಹಾಕಿದಾಗ ಸಿಡಿಯೋ ಚಾನ್ಸಸ್ ಇರ್ತದೆ. ಸೊ ಕಾವಲಿ ಚೆನ್ನಾಗಿ ಕಾದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಈಗ ಚೆನ್ನಾಗಿ ಕಾದಿದೆ. ಸೊ ಇದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಸೇರಿಸ್ಕೊಳ್ಳಿ. ನಾನು ಇಂಗ್ರೀಡಿಯೆಂಟ್ಸ್ ಎಕ್ಸ್ಪ್ಲೇನ್ ಮಾಡುವಾಗ ಕರಿಬೇವು ಮಿಸ್ ಮಾಡಿದ್ದೇನೆ. ಸೊ ಕರಿಬೇವನ್ನು ಹಾಕ್ಕೊಳ್ಳಿ. ಟೇಸ್ಟಿಗೆ ಸಹ ಒಳ್ಳೆಯದು, ಹೆಲ್ತಿಗೆ ಸಹ ಒಳ್ಳೆಯದು. ಚಿಕ್ಕದಾಗಿ ಸಹ ಕಟ್ ಮಾಡಿ ಹಾಕ್ಕೊಳ್ಬೋದು. ನೀವು ಹಾಗೆ ತಿನ್ಬೋದು ಅಂತ ಇದ್ದರೆ ಫುಲ್ ಎಲೆ ಸಹ ನೀವು ಹಾಕ್ಕೊಳ್ಬೋದು. ನಾನು ಈಗ ಫುಲ್ ಎಲೆಯನ್ನೇ ಬಳಸ್ಕೊಂಡಿದ್ದೇನೆ. ಈಗ ಎಣ್ಣೆ ಕಾದಿದೆ. ಸೊ ಇದಕ್ಕೆ ಈಗ ನಾವು ತೆಗೆದುಕೊಂಡಂಥ ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೀಜ, ಸಾಸಿವೆ ಎಲ್ಲವನ್ನ ತೆಗೆದುಕೊಂಡು ಹಾಕ್ಕೊಳ್ಳೋಣ. ಕಡಲೆಬೇಳೆ ಮತ್ತು ಕಡಲೆಬೀಜ ಚೆನ್ನಾಗಿ ರೋಸ್ಟ್ ಆಗಬೇಕು, ಆಗ ಚಿತ್ರಾನ್ನ ಟೇಸ್ಟ್ ಚೆನ್ನಾಗಿರ್ತದೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಹಸಿಮೆಣಸನ್ನು ಮತ್ತು ಈರುಳ್ಳಿಯನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆದರೆ ಮಾತ್ರ ಟೇಸ್ಟ್ ಚೆನ್ನಾಗಿ ಬರ್ತದೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿ. ಒಮ್ಮೆ ಈರುಳ್ಳಿ ಫ್ರೈ ಆದಮೇಲೆ ಇದಕ್ಕೆ ಅರಿಶಿನ ಮತ್ತು ಟೊಮೆಟೊನ ಆ್ಯಡ್ ಮಾಡ್ಕೊಳ್ಳಿ. ಟೊಮೆಟೊ ಸಹ ಚೆನ್ನಾಗಿ ಫ್ರೈ ಆಗಬೇಕು. ಸೊ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಸಾಕಾಗ್ತದೆ. ನಿಮ್ಮ ಟೇಸ್ಟಿಗೆ ಹೇಗೆ ಬೇಕು ನೋಡಿ ಹಾಕ್ಕೊಳ್ಳಿ. ಚೆನ್ನಾಗಿ ಉಪ್ಪನ್ನು ಹಾಕಿ ಫ್ರೈ ಮಾಡಿ ಒಂದು 20 to 30 ಸೆಕೆಂಡ್ ಅದನ್ನು ಕ್ಲೋಸ್ ಮಾಡಿಡಿ. ಈಗ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾವು ತುರಿದಿಟ್ಕೊಂಡಂಥ ಕೊಬ್ಬರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ. ಈಗ ಗೊಜ್ಜು ರೆಡಿಯಾಗಿದೆ. ಇದಕ್ಕೆ ನಾವು ಆಲ್ರೆಡಿ ಮಾಡ್ಕೊಂಡಿರೋ ಅನ್ನ ನೋಡಿ ಹುಡಿಯಾಗಿ ಬಂದಿದೆ. ಇದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅನ್ನ ವೈಟ್ ಆಗಿ ಕಾಣಬಾರ್ದು. ಚೆನ್ನಾಗಿ ಎಲ್ಲ ಕಡೆ ಮಸಾಲೆ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ ಆಲ್ಮೋಸ್ಟ್ ಎಲ್ಲ ಮಿಕ್ಸ್ ಆಗಿದೆ. ಈಗ ನಿಮ್ಮ ಟೊಮೆಟೊ ಚಿತ್ರಾನ್ನ ರೆಡಿಯಾಗಿದೆ. ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ. ಥ್ಯಾಂಕ್ ಯು ಆಲ್.